ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 1.5 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದು. ಈ ಪ್ರಾಪರ್ಟಿಗೆ ಸ್ಟೇಟ್ ಹೈವೇಯಿಂದ ಒಂದು 700 ರಿಂದ 800 ಮೀಟ್ರು ನೀವೇನು ನೋಡ್ತಾ ಇದ್ದೀರಾ ಈ ಥರ ಮಡ್ ರೋಡ್ ಬರುತ್ತೆ. ಸೊ ಮಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ, ವೆಹಿಕಲ್ ಹೋಗೋವಂಥ ರೋಡ್ ಇದು. ಪ್ರಾಪರ್ಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಜಾಗ ಟೋಟಲ್ ಆಗಿ 3 ಎಕರೆ ಬೌಂಡ್ರಿ ಬರುತ್ತೆ, ಅದರಲ್ಲಿ 1.5 ಎಕರೆ ರೆಕಾರ್ಡ್ ಇದೆ. ಸೊ ಇಲ್ಲಿ 3 ಎಕರೆ ಬೌಂಡ್ರಿ ಏನಿದೆ ಆ 3 ಎಕರೆ ಬೌಂಡ್ರಿಗೂ ಫುಲ್ಲು ಫೆನ್ಸಿಂಗ್ ಮಾಡಿದ್ದಾರೆ. ಒಂದು ಒಳ್ಳೆ ಲೊಕೇಶನ್ಲಿರುವಂಥ ಜಾಗ, ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿಲಿ ಯಾವುದೇ ರೀತಿ ಪ್ಲ್ಯಾಂಟೇಷನ್ ಇಲ್ಲ, ನೀವು ನೋಡ್ಬೋದು. ಇಲ್ಲಿ ಫುಲ್ಲು ಕಾಡಿರೋವಂಥದ್ದನ್ನ ತೆಗೆಸಿ ಮರಗಳನ್ನ ಬಿಟ್ಕೊಂಡಿದ್ದಾರೆ. ಒಂದು ಬ್ಯೂಟಿಫುಲ್ ಆಗಿರೋವಂಥ ಲೊಕೇಶನ್ಲಿರೋವಂಥ ಜಾಗ ಇದು. ಈ ಪ್ರಾಪರ್ಟಿಲಿ ಒಂದು ಸಣ್ಣದಾಗಿ ಕೆರೆ ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆ ಇದೇ ಪ್ರಾಪರ್ಟಿಲಿ ಒಂದು ಚಿಕ್ಕದಾಗಿ ಜರಿ ಕೂಡ ಹರಿಯುತ್ತೆ. ಈ ಪ್ರಾಪರ್ಟಿ ಅಗ್ರಿಕಲ್ಚರ್ ಮಾಡೋರಿಗೆ ತುಂಬ ಚೆನ್ನಾಗಿರೋವಂಥ ಜಾಗ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಇಲ್ಲಿ, ಹಾಗೆಯೇ ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ಈ ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ಕಾಫಿ ಎಸ್ಟೇಟ್ಗಳಿದೆ, ಹಾಗಾಗಿ ಕಾಫಿ ತೋಟ ಮಾಡೋಕ್ಕೂ ತುಂಬ ಚೆನ್ನಾಗಿರೋಂಥ ಜಾಗ. ಮತ್ತು ಅಡಿಕೆ ಪ್ಲ್ಯಾಂಟೇಷನ್ ಕೂಡ ಮಾಡ್ಬೋದು. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಮತ್ತು ಸಕಲೇಶಪುರ ಟೌನಿಂದ ಈ ಪ್ರಾಪರ್ಟಿಗೆ 30 ಕಿಲೋಮೀಟರ್ ಆಗುತ್ತೆ. ಹಾಗೆ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 700 ರಿಂದ 800 ಮೀಟರ್ ಆಗುತ್ತೆ. ಈ ಪ್ರಾಪರ್ಟಿಯಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಟೌನ್ ಕೂಡ ಬರುತ್ತೆ. ಆ ಟೌನಲ್ಲಿ ಹಾಸ್ಪಿಟಲು, ಸ್ಕೂಲು, ಹಾಗೆ ಬ್ಯಾಂಕು, ಈ ಥರ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ, ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿಲಿ ಸಿಗೋವಂಥ ಅಡ್ವಾಂಟೇಜ್ನ ನಾನು ಮುಂಚೆಲ್ಲ ಹೇಳಿದ್ದೆ. ಇದು 1.5 ಎಕರೆ ರೆಕಾರ್ಡ್ ಇದ್ದರೆ 1.5 ಎಕರೆ ಎಕ್ಸ್ಟ್ರಾ ಲ್ಯಾಂಡ್ ಸಿಗುತ್ತೆ. ಸೊ ಟೋಟಲಾಗಿ 3 ಎಕರೆ ಬೌಂಡ್ರಿಗೂ ಇಲ್ಲಿ ಫೆನ್ಸಿಂಗ್ ಆಗಿದೆ. ಇನ್ನು ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಆ್ಯಾವ್ರೇಜ್ ಒಂದು 100 ರಿಂದ 120 ಇಂಚು ಮಳೆ ಆಗುತ್ತೆ. ಪ್ಯೂರ್ ಮಲೆನಾಡು ಭಾಗ ಅಂತ ಹೇಳ್ಬೋದು ಇದನ್ನು. ಇನ್ನು ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಟೋಟಲಾಗಿ ಅಂದರೆ 3 ಎಕರೆಗೆ 60 ಲಕ್ಷ ಕೊಟ್ಟು ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.